ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಉದ್ಘಾಟಿಸಿದ ಸಚಿವ ಎಂಸಿ ಸುಧಾಕರ್. ನ್ಯೂಸ್5ಗೆ ಸ್ವಾಗತ. ಮನೆ ಮನೆಗೂ ನಲ್ಲಿ ಮೂಲಕ ನೀರು ಪೂರೈಸುವ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ರಾಜ್ಯ ಸರ್ಕಾರದ ಪಾಲು 55%, ಕೇಂದ್ರ ಸರ್ಕಾರದ ಪಾಲು 45%. ಕೆಲವರು ಇದು ಕೇಂದ್ರ ಸರ್ಕಾರ ಯೋಜನೆ ಎಂದು ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದಾರೆ ಅಂತ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದರು. ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಜಲಜೀವನ್ ಮಿಷನ್ ಯೋಜನೆ ರೂಪಿಸಿದಾಗ ಕೇಂದ್ರದ ಪಾಲು 45%, ರಾಜ್ಯ ಸರ್ಕಾರದ ಪಾಲು 45%, ಉಳಿದ 10% ಪಾಲನ್ನು ಆಯಾ ಗ್ರಾಮಗಳ ಸಮುದಾಯ ನೀಡಬೇಕಿತ್ತು. ಸಮುದಾಯದ ಪಾಲು 10% ಬಹುತೇಕ ಗ್ರಾಮಗಳಲ್ಲಿ ಕೊಡಲು ಮುಂದೆ ಬರಲಿಲ್ಲ. ಹಾಗಾಗಿ ಸಮುದಾಯ 10% ರಾಜ್ಯ ಸರ್ಕಾರವೇ ಭರಿಸುತ್ತಿದೆ. ಪ್ರಸ್ತುತ ರಾಜ್ಯ ಸರ್ಕಾರ 55% ಮತ್ತು ಕೇಂದ್ರ ಸರ್ಕಾರ 45% ಅನುದಾನವನ್ನು ನೀಡುತ್ತಿದೆ ಅಂತ ಹೇಳಿದರು. ಜಿಲ್ಲೆಯಲ್ಲಿ ಸುಮಾರು 1600ಕ್ಕೂ ಹೆಚ್ಚಿನ ಗ್ರಾಮಗಳಲ್ಲಿ ಕೇವಲ 300ರಿಂದ 350 ಗ್ರಾಮಗಳಲ್ಲಿ ಮಾತ್ರ ಜಲಜೀವನ್ ಮಿಷನ್ ಯೋಜನೆಯ ಪ್ರಕ್ರಿಯೆ ಆರಂಭವಾಗಿತ್ತು. ವಿಧಾನಸಭಾ ಚುನಾವಣೆಯ ಮೊದಲು ಯೋಜನೆಯ ಕಾಮಗಾರಿ ಕೈಗೊಳ್ಳಲು ಗುತ್ತಿಗೆದಾರರು ಹಿಂದೇಟು ಹಾಕ್ತಿದ್ರು. ಚುನಾವಣೆಯ ನಂತರ ನಾನು ಜಿಲ್ಲಾ ಕೇಂದ್ರಗಳಲ್ಲಿ ಗುತ್ತಿಗೆದಾರರ ಸಭೆಯನ್ನು ಕರೆದು ಚರ್ಚೆ ನಡೆಸಿದೆ. ಗುತ್ತಿಗೆದಾರರಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳೋದಾಗಿ ಭರವಸೆ ನೀಡಿದ್ದೇನೆ ಅಂತ ತಿಳಿಸಿದರು. ಜಲಜೀವನ್ ಮಿಷನ್ ಕೇಂದ್ರ ಸರ್ಕಾರ ನಾವು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರಲ್ಲ, ಈ ಯೋಜನೆಗಳೆಲ್ಲ ನಾನು ಹಿಂದೆ ಪ್ರತಿಯೊಂದು ಊರಿಗೂ ಟ್ಯಾಂಕ್ ಆಗಬೇಕು, ಪ್ರತಿಯೊಂದು ಊರಿಂದನೂ ಮನೆಗೂ ನಲ್ಲಿ ಆಗಬೇಕು ಅಂತಕ್ಕಂಥ ಕನಸು ಕಂಡಿರ್ತಕ್ಕಂಥದ್ದು ನಾನು. ಆ ಕನಸು ಬರೀ ಕನಸಾಗೆ ಇರಲಿಲ್ಲ. ಅದಕ್ಕೆ ಅಂದಿನ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಕಾರ್ಯಕ್ರಮದಡಿಯಲ್ಲಿ ನಾವು ಪ್ರತಿಯೊಂದು ಗ್ರಾಮಕ್ಕೂ ಇಲ್ಲಿಯೂ ಹಾಕಿದ್ದೀವಿ. ನಾವು ಓವರ್ ಹೆಡ್ ಟ್ಯಾಂಕು ಅಥವಾ ಗ್ರೌಂಡ್ ಲೆವೆಲ್ ರಿಸರ್ವಾಯರ್ GLSR. ಉದಾಹರಣೆಗೆ ತಳಗವಾರದಲ್ಲಿ ನಾನು ಅವತ್ತು ಹೊಸ ಟ್ಯಾಂಕ್ ಮಾಡಿಸ್ಕೊಟ್ಟೆ. ಇವೆಲ್ಲ ಅವತ್ತು ಎಲ್ಲ ಊರಲ್ಲೂ ಆಗಬೇಕು, ಎಲ್ಲ ಊರು ಮಾಡಿಸಿದ್ವಿ. ಕೆಲವು ಊರುಗಳಲ್ಲಿ ಅದನ್ನ ಕನೆಕ್ಷನ್ ಕೊಟ್ಟು ಮನೆಗೂ ನೀರು ಕೊಟ್ಟಿರ್ತಕ್ಕಂಥದ್ದು ಇದೆ. ಕೆಲವು ಮಂಜೂರಾಗಿತ್ತು. ನಾನು ಚುನಾವಣೆಯಲ್ಲಿ ಸೋತ ಮೇಲೆ ಟ್ಯಾಂಕ್ಗಳಾಯ್ತು, ಅದಕ್ಕೆ ಬೇಕಾದಂಥ ಸಣ್ಣ ಪುಟ್ಟ ಪೈಪ್ ಲೈನು ಮತ್ತೊಂದು 10 ವರ್ಷ ಯಾರು ಗಮನಿಸಲಿಲ್ಲ. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್5.